ನಾನು ನಿಂತಿರೋ ಈ ಕ್ವೀನ್ ಟವರು ಆ್ಯಕ್ಚುಲಾಗಿ ಮ್ಯಾಪಲ್ಲಿ ಎಲ್ಲಿದೆ ಗೊತ್ತಾ? ನೋಡಿ ಇಲ್ಲಿದೆ. ಈ ಕಡೆಗೆ ಹೋದರೆ ನಮಗೆ ಇಂಡಿಯಾ ಸಿಗುತ್ತೆ ಒಂದು 20 ಕಿಲೋಮೀಟ್ರಿಗೆ. ಶ್ರೀಲಂಕಾದಲ್ಲಿ ಒಂದು ಕಾಲು ಇಟ್ಟು ಇಲ್ಲಿ ಹಾರದಂಥ ಜಾಗ, ಆಮೇಲೆ ಹಿಮಾಲಯ ಪ್ರದೇಶದಲ್ಲಿ ಹೋಗಿ ಬೀಳ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಹನುಮನ ಪಾದ. ನಮಸ್ಕಾರ, ಎಲ್ಲ ಹೆಂಗಿದ್ದೀರಾ? ಬೆಳಗ್ಗೆ 6 ಗಂಟೆ ಆಗಿದೆ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಶ್ರೀಲಂಕಾದ ಜಾಫ್ನಾ ಅನ್ನೋ ಒಂದು ಊರಲ್ಲಿದ್ದೀನಿ. ಡಚ್ರು ಒಂದು ಪ್ರದೇಶನ ಆಳ್ತಾ ಇರಬೇಕಾದ್ರೆ ಅವರ ಊರ ಹೆಸರಾಗಿರ್ತಕ್ಕಂಥ ಡೆಲ್ಫ್ಟನ್ನ ಶ್ರೀಲಂಕಾದಲ್ಲಿರ್ತಕ್ಕಂಥ ಒಂದು ದ್ವೀಪಕ್ಕೆ ಹೆಸರಿಡ್ತಾರೆ. ಈಗ ನಾನಿರೋ ಈ ಊರಿಂದ ಆ ಊರಿಗೆ ಹೋಗೋಕ್ಕೆ 30 ಕಿಲೋಮೀಟ್ರ್ ಜರ್ನಿ ಆಗುತ್ತೆ. ಅದು ನಾವು ಹಡಗಲ್ಲೇ ಹೋಗಬೇಕಾಗಿರುತ್ತೆ. ಪ್ರತಿದಿನ 2 ಹಡಗು ಸೇವೆ ಸಿಗ್ತಕ್ಕಂಥ ಆ ಜಾಗಕ್ಕೆ ಹೋಗಬೇಕು ಅಂತಂದರೆ ಬೆಳಗ್ಗೆ ಇಷ್ಟೊತ್ತಿಗೆ ಹೊರಟ್ರೆ ಮಾತ್ರ ಸಾಧ್ಯ. ಎಸ್, ಸೊ ನಾವು ನೆಡಂದೀವಿಗೆ ಹೋಗಬೇಕು ಅಂತಂದರೆ ಇಲ್ಲಿಂದ 776 ಅನ್ನೋ ಗಾಡಿ ನಂಬರನ್ನು ಹತ್ಕೋಬೇಕು. ಅದು ನಮ್ಮನ್ನು ಕುರಿಕಡುವ ಅನ್ನೋ ಒಂದು ಲೊಕೇಶನ್ಗೆ ಹೋಗಿ ಬೀಳುತ್ತೆ. ಬಸ್ ರೆಡಿಯಾಗಿ ನಿಂತಿದೆ ಆಲ್ರೆಡಿ. ಅಣ್ಣ, ಕುರಿಕಡುವಾನ್? ಹಾಂ, ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಇವಾಗ ನೋಡಿ ಬಸ್ಸು ಮತ್ತೆ ಆ ಕಡೆನೂ ಸಮುದ್ರ, ಈ ಕಡೆನೂ ಸಮುದ್ರ, ಅದ್ರ ಮಧ್ಯದಲ್ಲಿ ಹೋಗ್ತಾ ಇದೆ. ನೋಡ್ತೀನಿ ಬನ್ನಿ ನಿಮಗೆ. ನೋಡಿ ಬಂದು ಇಳಿದಾಯಿತು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೇನೆ. ಆದರೂ ಪಾಪ ಇಲ್ಲೆಲ್ಲ ಜನ ಇನ್ನೂ ಒಂದು 30 ವರ್ಷ ಇನ್ನೂ ಹಿಂದೆನೇ ಬಾಳ್ತಾ ಇದ್ದಾರೆ. ಸೊ ಈಗ ನೋಡಿ, ಇಲ್ಲಿಂದ ಡೆಲ್ಫ್ಟ್ ಫೆರಿಗೆ ಹೋಗ್ಬೇಕು ಇವಾಗ. ಬನ್ನಿ ನೋಡೋಣ ಹೆಂಗಿದೆ ವ್ಯವಸ್ಥೆ ಅಂತ. ನೋಡ್ರಿ, ನಮ್ಮ ಹೀರೋಯಿನ್ಗಳೆಲ್ಲ ಅವರೇ ಇಲ್ಲಿ. ಸೊ ಏನೇನು ಪ್ಲೇಸ್ಗಳಿದೆ ಏನು ಅನ್ನೋದನ್ನೆಲ್ಲ ಹಾಕಿದ್ದಾರೆ. ಡೆಲ್ಫ್ಟಿಂದ ಬಂದು ವಾಪಸ್ ಇವಾಗ ಈ ಕಡೆಗೆ ಹೋಗ್ತಾರೆ ಅವರು. ನಾವಿವಾಗ ಹಿಂಗೆ ಹೋಗ್ಬೇಕು. ಅಣ್ಣ, ಡೆಲ್ಫ್ಟಿಗೆ ಪೋರ್ತಿಗೆ ಟಿಕೆಟ್ ಹಂಗೆ ಹಿಡ್ಕಣಮ್ಮ. ಹಾಂ 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 ಏನು ಹೇಳಿದ್ರೆ ನಂಗೆ ಗೊತ್ತೇ ಆಗಲಿಲ್ಲ ಸರ್. ಬೋಟ್ಗೆ ಹಿಂಗಿದೆ ಫೋನಮ್ಮ. ಟಿಕೆಟ್ ಡೆಲ್ಫ್ இன்னும் டைம் இருக்கா? அப்படியா? டிக்கெட் வாங்கணுமா? இல்லை, அது ஃப்ரீ. அப்படியே? ஓகே, தேங்க்யூ சார், தேங்க்யூ. ಈಗ ನಮಗೆ ಬರಬೇಕಾಗಿರೋದು ಡೆಲ್ಫ್ಟ್ಗೆ. ನಾ ಹಂಗೆ போய் நிற்கணும்ல? அப்போ அதுதான் நிற்க டைம் இருக்குதானே, இன்னும் 1/2 hour இருக்கு. இವಾಗ நீங்களா டீச்சர்ஸா? இது அதிபர், நான் அது மாவட்ட அதிபர். நாங்கள் பேங்க். இந்தியாவிலேருந்து புதுசு, எனக்கு இங்கே அவ்வளோ தெரியாது, அதனால தான் கேட்டேன். ಹಡಗು ಬರೋವರೆಗೂ ಜನ ಎಲ್ಲೂ ನಿಂತ್ಕೊಬಾರ್ದಲ್ಲ ಅಂತಂದರೆ ಈಗೇನೋ ಖಾಲಿ ಇದೆ, ಆರಾಮಾಗಿದೆ. ಬಟ್ ಮಳೆ ಟೈಮ್ಗೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ನೋಡಿ ಒಂದು ಚಿಕ್ಕದಾಗಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆನ ಮಾಡಿದ್ದಾರೆ. ಇವಾಗ ನಾನು ಏನು ಬಂದಲ್ಲ ಬಸ್ಸು ಈ ಕಡೆಯಿಂದ, ಅಂದರೆ ಜಾಫ್ನಾ ಸೈಡಿಂದ ಇಲ್ಲಿಗೆ ಬಂದಲ್ಲ, ಆ ಬಸ್ಸಿಗೆ ನಾನು ಕೊಟ್ಟಿದ್ದು 170 ಶ್ರೀಲಂಕನ್ ರುಪೀಸ್. ಅಂದರೆ ಹೆಚ್ಚು ಕಡಿಮೆ ನಮ್ಮ ದುಡ್ಡಲ್ಲಿ ಒಂದು 30-40 ಬರ್ಬೋದು ಅಷ್ಟೇ. ಆಲ್ಮೋಸ್ಟ್ 22 ಕಿಲೋಮೀಟ್ರ್ ಇತ್ತು. ಸೊ 22 ಕಿಲೋಮೀಟ್ರು ಈ ಸಮುದ್ರದ ಮಧ್ಯೆ ಆರಾಮಾಗಿ ಬಂದೆ. ನೋಡಿ, ಇವಾಗ ನೆಡಂದೀವಿಗೆ ಹೋಗೋಂಥ
ಗೌರ್ನಮೆಂಟ್ ಫೆರಿ ಬಂದಿದೆ ಇವಾಗ ಏದಾದ್ರು ഇല്ല ಅಲ್ಲ അങ്ങ് പോയി പതി പോകണം ಹಂಗೆಯಾ അങ്ങ് പോയി പതി ಅವೆಲ್ಲ ಪ್ರೈವೇಟ್. ಸೊ ಸಿಮೆಂಟು ಅದು ಇದು ಗೊಬ್ಬರ ಅವೆಲ್ಲನೂ ಸಾಗಿಸ್ತಾ ಇದ್ದಾರೆ. ಸೆಕೆಂಡ್ ಟ್ರೀಟ್ಮೆಂಟ್ ಎಸ್ ಎಸ್. ಕೆಳಗಡೆ ಸೀಟಿಂಗ್ ಸರ್ವಿಸ್ ಇದೆ ನೋಡಿ ಅಲ್ಲಿ. ಆದರೆ ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ ನಾವು ಹೊರಗಡೆಗೆ ಬರಬೇಕು ಅಂತಂದರೆ ಸೇಫ್ಟಿ ಜಾಕೆಟ್ ಹಾಕೊಂಡು ಹೊರಗಡೆ ಬರಬೇಕು. ಸೊ 1 ಅವರ್ ಜರ್ನಿ ಆದಮೇಲೆ ನಮ್ಮನ್ನು ಇವಾಗ ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿಂದ ನಮಗೆ ಹೊರಗಡೆ ಇರೋ ಸಮುದ್ರದ ನೀರು ಕಾಣಿಸುತ್ತೆ. ಬಂದ್ವಿ ಇವಾಗ ನೆಡಂತೀವಿಗೆ. ಆ್ಯಕ್ಚುಲಿ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಬಟ್ ಇಲ್ಲಿ ನಿಜವಾಗ್ಲೂ ಹೆಂಗಿದೆ ಅಂತ ನೋಡೋಂಥ ಕಾತರತೆ ಇದೆ. ಬಂದು ಇಳಿದ ತಕ್ಷಣವೇ ನಮ್ಮ ಪಾಸ್ಪೋರ್ಟ್ನ ಕೊಟ್ಟು ಇಲ್ಲಿ ಎಂಟ್ರಿ ಮಾಡಿಸ್ಬೇಕಾಗಿರುತ್ತೆ. ಎಂಟ್ರಿ ಮಾಡಿಸೋಣ. ಸೊ ಇಲ್ಲಿ ನಮ್ಮ ಎಂಟ್ರಿ ಕೆಲಸ ಮುಗಿದ್ಮೇಲೆ ವಾಪಸ್ ಇವಾಗ ಹೋಗಬೇಕು. ಸೊ ಈಗ ನಮ್ಮ ಜೊತೆ ಯಾರು ಸಿಕ್ಕಿದ್ದಾರೆ ಅಂತಂದರೆ ಇಲ್ಲಿ ಆಟೋ ವ್ಯವಸ್ಥೆ ಇದೆ ಆಯಿತಾ. ಸೊ ಇಲ್ಲಿ ಸುತ್ತಾಡೋಕ್ಕೆ ಇವರ ದುಡ್ಡಲ್ಲಿ 5,000 ರೂಪಾಯಿಗೆ ನಾನು ಮಾತಾಡ್ಕೊಂಡಿದ್ದೀನಿ. ಸೊ ಎಲ್ಲ ಜಾಗನೂ ಸುತ್ತಿ ತೋರಿಸ್ತಾರಂತೆ. ಇದೇ ಮರಿದಾನ ಉಂಗಾಟೋ ಬಜಾಜಾ. ಸೊ ಅಲ್ಲಿ ನೀವು ಬಂದು ಇಳಿದ ತಕ್ಷಣವೇ ನಿಮ್ಗೆ ಈ ಥರ ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಯಾರ ಹತ್ರನಾರು ಒಬ್ಬರ ಹತ್ರ ಮಾತಾಡಿಕೊಂಡು ಆಟೋನ ಬಾಡಿಗೆಗೆ ತಗೊಳ್ಬೋದು. ನಲ್ಲಾರಕ್ಕೆ ನೇವಿ ಇದು ಗಾರ್ಮೆಂಟ್ಸ್ ಇದೆ. ஸோ நேவி அவரு ஆனால் கார்மெண்ட்டில் வேலை பார்க்குறவங்க யார்? இந்த ஊருக்காரங்களுக்கு ஒரு வேலையும் கொடுக்க தானே அதை ಓಪನ್ பண்ணியிருக்காங்க. ಓಕೆ ನೋಡಿ ಚೆನ್ನಾಗಿದೆ. ಆ್ಯಂಡ್ ಇವಾಗ ಹೋಟ್ಲಿಗೆ ಕರ್ಕೊಯ್ತಾ ಇದ್ದಾರೆ. ಹೆಂಗನ ನೋಡಿ ಇವಾಗ ಈ ಜಾಗದಲ್ಲೂ ಒಂದು ಹೋಟೆಲ್ ಇದೆ. ಘಮ 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 ಅಂತ ಇದೆ. ಚೆನ್ನಾಗಿದೆ. ಇಡಿಯಪ್ಪಂ ತಿನ್ಕೊಂಡು ಹೋಗೋಣ ಇಲ್ಲಿ. ரெண்டு பேர் வந்தீங்களா? ಎಸ್, ಇದೇ ಊರಲ್ಲಿ ಇವಾಗ ಒಳ್ಳೆ ಊಟ ಆಯಿತು. ಆ್ಯಕ್ಚುಲಿ ಹೋಟ್ಲ್ ಸರ್ವಿಸು ಕೂಡ ತುಂಬ ಚೆನ್ನಾಗಿದೆ. ಇಡಿಯಪ್ಪಮ್ಮು ಮತ್ತು ದೋಸೆ ಪರೋಟ ಇವೆಲ್ಲ ಸಿಗುತ್ತೆ. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಡೆಲ್ಫ್ಟ್ ಐಲ್ಯಾಂಡ್ನ ನಾವು ಒಂದು ಸೆಂಟ್ರ್ ಪ್ಲೇಸಲ್ಲಿದ್ದೀವಿ. ಅದೇ ಬಸ್ ಸ್ಟಾಪು ಆಯಿತಾ. ನೋಡಿ ಊರು ನೋಡೋಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ತುಂಬ ಪ್ರಾಪರ್ ಹಳೆ ಹಳ್ಳಿ. ಆ್ಯಂಡ್ ಅಲ್ಲಿ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೋಡ್ಕೊಳ್ಳಿ. ಅದ್ರದ್ದೊಂದು ವಿಚಾರ ಇದೆ, ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ ಅದೇನು ಅಂತ. ಇವಾಗ ಈ ನೆಡಂದೀವಲ್ಲಿ ನಾವು ಫಸ್ಟ್ ಬಂದಿರೋಂಥ ಜಾಗ ಯಾವುದು ಅಂತಂದರೆ ಈ ಊರಿಗೆ ಕರೆಂಟ್ ಸಪ್ಲೈ ಮಾಡೋಂಥ ಒಂದು ಜಾಗ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಊರಿಗೆ ಅಂತಲೇ ದೊಡ್ಡದಾಗಿ ಜನ್ರೇಟರ್ ಇಟ್ಕೊಂಡಿದ್ದಾರೆ. ಡೀಸೆಲಲ್ಲಿ ಡ್ರಿವನ್ ಮಾಡಿ ಇಲ್ಲಿಂದ ಊರಿಗೆ ಫುಲ್ ಕರೆಂಟ್ ಹೋಗುತ್ತೆ. ಯಾಕೆ ಅಂತಂದರೆ ಈ ಊರಿಗೆ ಕರೆಂಟ್ ಲೈನನ್ನು ಸಮುದ್ರದ ಮುಖಾಂತರ ಎಳೆಯೋಕ್ಕಾಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಎಳೆದಿಲ್ಲ ಕೂಡ. ಸೊ ಈಗ ಇಲ್ಲಿ ಶ್ರೀಲಂಕಾ ಸರ್ಕಾರ ಸದ್ಯಕ್ಕೆ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ನೋಡಿ ಜನ್ರೇಟರ್ ಮುಖಾಂತರ ಕರೆಂಟ್ನ ಉತ್ಪಾದನೆ ಮಾಡ್ತಾ ಇದೆ. ಹೇಳಿದ್ದು ನಿಮಗೆ ನಾವು ಯಾವುದೋ ಒಂದು 90ಗೆ ಬಂದ್ಬಿಟ್ಟಿದೀವ ಅನ್ನೋ ಫೀಲ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೇನೆ ನೋಡಿ. ಇನ್ನೂ ಜನ್ರೇಟರ್ ಹಾಕೊಂಡು ಇಡೀ ಊರಿಗೆ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂತಂದರೆ ಪಾಪ ಇನ್ನೂ ಯಾವ ಲೆವೆಲ್ಗೆ ವ್ಯವಸ್ಥೆ ಇದೆ ಇಲ್ಲಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೋಗ್ತಾ 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 ಸಿಕ್ಕಾಪಟ್ಟೆ ಪ್ಲೇಸ್ಗಳಿದೆ, ತೋರಿಸ್ತೀನಿ ಬನ್ನಿ. ಸೊ ಈ ಊರಲ್ಲಿ ಟೋಟಲ್ ಪಾಪ್ಯುಲೇಷನ್ ಬಂದ್ಬಿಟ್ಟು 5,000 ಜನ ಇದ್ದಾರೆ. 5,000 ಜನಕ್ಕೆ ಏನು ಫೆಸಿಲಿಟೀಸ್ ಬೇಕೋ ಅದು ಇದೆ. ಆದರೆ ಇದರಲ್ಲೂ ಇವ್ರಿಗೆ ಕೆಲಸದ ಒಂದು ಅಭಾವ ಆಗ್ತಾ ಇರೋದ್ರಿಂದ ಇಲ್ಲಿಂದ ಸುಮಾರು ಜನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಎಷ್ಟೋ ಜನ ಜಾಫ್ನ, ಕೊಲಂಬೋ ಅಲ್ಲೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲೂ ಎಷ್ಟೋ ಜನ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಇಲ್ಲೆಲ್ಲ ನೀವು ನೋಡಿದ್ರೆ ಡೆವಲಪ್ಮೆಂಟ್ ಅಷ್ಟಕ್ಕಷ್ಟೇ ಇದೆ. ಇವೆಲ್ಲ ಆ ಕಾಲದ ಕಟ್ಟಡಗಳು, ಪ್ರತಿಯೊಂದು ಅಂಗಡಿಗಳು, ಆಸ್ಪತ್ರೆ ಎಲ್ಲವೂ ಇದೆ. ಬ್ಯಾಂಕು, ಒಂದು ಬ್ಯಾಂಕ್ ಇದೆ, BOC ಅಂತ. ಎಸ್, ಇದಾನಾ ಪೋರ್ಚುಗೀಸರು ಕಟ್ಟಿದಂಥ ಕೋಟೆ ಇದು. ಸೊ ಈ ಕೋಟೆಗೆ ಹೋಗೋಕ್ಕಿಂತ ಮುಂಚೆ ನಾನಿವಾಗ ಈ ಕಾಂಪೌಂಡಲ್ಲಿರ್ತಕ್ಕಂಥ ಈ ಕಲ್ಲಿನ ಬಗ್ಗೆ ಹೇಳ್ತೀನಿ. ಈ ಕೋರಲ್ ಸ್ಟೋನ್ಗಳನ್ನು ಈ ಊರಲ್ಲಿ ಹೆಂಗೆ ಬಳಸ್ತಾ ಇದ್ದಾರೆ ಅಂತಂದರೆ, ನಮ್ಮ ಮನೆಗೆ ಕಾಂಪೌಂಡ್ ಹೆಂಗೆ ಬೇಕೋ ಆ ಥರ ಕಾಂಪೌಂಡ್ನ ಇದರಲ್ಲಿ ಬಳಸ್ಕೊತಾ ಇದ್ದಾರೆ. 16ನೇ ಶತಮಾನದಲ್ಲಿ ಕಟ್ಟಿದಂಥ ಈ ಪೋರ್ಚುಗೀಸ್ ಕೋಟೆ ಒಳಗಡೆ ಹೆಂಗಿದೆ ಅಂತ
ನೋಡೋಣ ಬನ್ನಿ. ಅಂದರೆ ಇದೊಂಥರ ಟೂರಿಸಮ್ ಸ್ಪಾಟಾಗಿ ಕನ್ವರ್ಟ್ ಆಗಿಬಿಟ್ಟಿದೆ, ಬಟ್ ಎಲ್ಲ ಅಳೆದೋಗಿದೆ. ಈವನ್ ಈ ಕೋಟೆನ ಕಟ್ಟಿರೋದು ಕೂಡ ಈ ಕೋರಲ್ ಸ್ಟೋನು ಮತ್ತು ಸುಣ್ಣದ ಗಾರೆನ ಬಳಸ್ಕೊಂಡು. ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆಯಾ ನೋಡಿ, ಸುಣ್ಣದ ಗಾರೆ ಮತ್ತು ಕೋರಲ್ ಸ್ಟೋನ್ಸ್. ವಾವ್. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಇಲ್ಲಿಗೆ ಬಂದಾಗ ಈ ಕೋಟೆ ಒಂದು ಸಣ್ಣ ಕೋಟೆಯಾಗಿತ್ತು. ಅದಾದಮೇಲೆ ನೆದರ್ಲ್ಯಾಂಡಿಂದ ಬಂದಂಥ ಡಚ್ಚರು ಇದನ್ನು ಒಂದು ಬಲಿಷ್ಠವಾದಂಥ ಒಂದು ಕೋಟೆಯನ್ನಾಗಿ ನಿರ್ಮಾಣ ಮಾಡ್ತಾರೆ. ಅದಕ್ಕೋಸ್ಕರ ಪಶ್ಚಿಮ ಕರಾವಳಿಯಿಂದ ಈ ಕೋರಲ್ ಸ್ಟೋನ್ಗಳನ್ನು ತಗೊಂಡು ಬರ್ತಾರೆ. ಈಗೇನು ನಾವಿಲ್ಲಿ ನೋಡ್ತಾ ಇದ್ದೀವೋ ಇವೆಲ್ಲನೂ ಕೂಡ ಡಚ್ಚರು ತಗೊಂಡ್ಬಂದು ಇನ್ನು ಬಲಿಷ್ಠವಾದ ಕೋಟೆಯನ್ನು ಕಟ್ಟೋಕ್ಕೆ ಶುರು ಮಾಡಿದ್ದು. ಈ ಕೋಟೆನ ಕಟ್ಟಿದಂಥ ಉದ್ದೇಶ ಏನು ಅಂತಂದರೆ, ಪೋರ್ಚುಗೀಸರಿಗಾಗಲಿ ಡಚ್ಚರಿಗಾಗಲಿ ಇದು ಭಾರತಕ್ಕೆ ತೆರಳಂಥ ಹತ್ತಿರವಾದ ಮಾರ್ಗ ಇತ್ತು. ಇಲ್ಲಿಂದ ಇಲ್ಲೊಂದು ಕಚ್ಚತೀವು ಅಂತ ಸಿಗುತ್ತೆ, ಅದಾದಮೇಲೆ ಸೀದಾ ರಾಮೇಶ್ವರಂಗೆ ಹೋಗಿ ಕನೆಕ್ಟ್ ಆಗುತ್ತೆ. ಅದಕ್ಕೆ ಈ ಜಾಗನ ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಂಡ್ರು. ಅವರ ಎಕ್ಸ್ಪೋರ್ಟ್ ಕೆಲಸಗಳು ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಸೈನಿಕ ಕೇಂದ್ರವನ್ನಾಗಿ ಕೂಡ ಇದನ್ನು ಮಾಡ್ಕೊಂಡಿರ್ತಾರೆ. ಅಂತಂದರೆ ಇಲ್ಲಿ ಯಥೇಚ್ಛವಾದ ಸೈನಿಕರು ಇದ್ದು ಅವರು ಇವರ ಜಾಗಗಳನ್ನು ಪ್ರೊಟೆಕ್ಟ್ ಮಾಡೋಂಥ ಕೆಲಸನ ಈ ಕೋಟೆಯಿಂದ ಮಾಡಿರ್ತಾರೆ. ಆ್ಯಕ್ಚುಲಿ ಕಚ್ಚತೀವು ಅಂತ ಒಂದು ಜಾಗ ಇದೆ, ಅದನ್ನು 1964ರಲ್ಲಿ ಶ್ರೀಲಂಕಾ ಮತ್ತು ಭಾರತದ ನಡುವೆ ಒಪ್ಪಂದ ಆದಾಗ ಅದನ್ನು ಶ್ರೀಲಂಕಾಗೆ ಕೊಡುತ್ತೆ ಭಾರತ. ಯಾಕೆ ಏನು ಅನ್ನೋದ್ರದ್ದು ಇನ್ ಡೀಟೇಲ್ಸ್ ಗೊತ್ತಿಲ್ಲ. ಇಲ್ಲಿಯ ಜನ ಸ್ನಾನ ಮಾಡೋಕ್ಕೆ ಅಂತ ಮಾಡ್ಕೊಂಡಿರೋಂಥ ಸಣ್ಣ ಸಣ್ಣ ಬಾವಿಗಳು. ಆದರೆ ಇವಾಗ ಇದು ವರ್ಕಿಂಗ್ ಕಂಡೀಷನಲ್ಲಿಲ್ಲ. ಜನ ಅವರ ಜೀವನ ಮಾಡೋಕ್ಕೆ ಏನು ಕೆಲಸ ಮಾಡ್ತಾರೆ ಅನ್ನೋದಾದರೆ ಮೀನುಗಾರಿಕೆ, ಕೃಷಿ ಮಾಡೋಕ್ಕೇನು ಅಂಥ ಜಾಗಗಳಿಲ್ಲ ಇಲ್ಲಿ. ಅಂದರೆ ಬೆಳೆಗೆ ಯೋಗ್ಯವಾದಂಥ ಜಾಗ ಅಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಮೀನು ಹಿಡಿಯೋರು ಬಿಟ್ಟರೆ ಮಿಕ್ಕಿದವರು ಓದಿರೋರು ಅವರೆಲ್ಲ ಊರನ್ನ ಬಿಟ್ಟು ಹೊರಗಡೆಗೆ ಹೋಗ್ತಾ ಇದ್ದಾರೆ. ನೋಡಿ, ಡೆಲ್ಫ್ಟಲ್ಲಿ ಪೊಲೀಸ್ ಸ್ಟೇಷನ್ನು ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪೊಲೀಸ್ ಸ್ಟೇಷನ್ನು ಕಾಣಿಸೋಕೆ ಸಿಗುತ್ತೆ ನಮಗೆ. ನೋಡಿ, ಇಷ್ಟು ದೂರ ಇದ್ರೂ ಇಲ್ಲೂ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತಂದರೆ ಮೆಚ್ಕೋಬೇಕಾದಂಥ ಕೆಲಸ ಅದು. ನೋಡಿ, ಇಲ್ಲಿ ಪೋಸ್ಟ್ ಆಫೀಸು ಕೂಡ ಇದೆ ಡೆಲ್ಫ್ಟಲ್ಲಿ. ಎಲ್ಲ ಮುಖ್ಯ ಕಚೇರಿಗಳು ಏನೇನು ಬೇಕೋ ಅವೆಲ್ಲ ಹಂಗೆ ಉಳಿಸ್ಕೊಂಡಿದ್ದಾರೆ. ಮೇ ಬಿ ಇದು ಬ್ರಿಟಿಷ್ ಕಾಲದ್ದೇನೆ. ಸೊ ನೋಡಿ, ಈ ಜಾಗ ಬಂದ್ಬಿಟ್ಟು ಏನು ಅಂತಂದರೆ ಆ ಕಾಲದಲ್ಲಿದ್ದಂಥ ಕೋರ್ಟ್ ಇದೆ. ಹಳೆ ಡಚ್ಚರು ಪೋರ್ಚುಗೀಸರ ಕಾಲದಲ್ಲಿದ್ದಂಥ ಒಂದು ಕೋರ್ಟು, ಜೊತೆಗೆ ಒಂದು ಪೀಜನ್ ನೆಸ್ಟ್ ಅಂತಂದರೆ ಪಾರಿವಾಳದ ಒಂದು ಗೂಡು ಕಾಣಿಸೋಕೆ ಸಿಗುತ್ತೆ. ಸೊ ಈ ಜಾಗನೇ ನೋಡಿ ಕೋರ್ಟ್ ಆಗಿರುತ್ತೆ. ಕೋರ್ಟ್ ಹಾಲ್ ರೂಮು. ಮೇ ಬಿ ಇಲ್ಲಿ ಜಡ್ಜು ಕೂತ್ಕೊತಾ ಇದ್ರು ಅನಿಸುತ್ತೆ. ಇಲ್ಲಿ ನ್ಯಾಯ, ನೀತಿ, ಧರ್ಮ ಅದೆಲ್ಲ ನಡೆದಿರ್ತಕ್ಕಂಥ ದೊಡ್ಡ ಜಾಗ. ಇಲ್ಲಿ ಎಷ್ಟೆಷ್ಟೋ ಜನ ಈ ಜಾಗದಲ್ಲಿ ಕೋರ್ಟು ಕಚೇರಿ ಅಂತಂದ್ಬಿಟ್ಟು ಬಂದಿರತಕ್ಕಂಥ ಜಾಗ. ಜಡ್ಜ್ದು ಹಾಲ್ ಅಂತ ಕಾಣಿಸುತ್ತೆ. ಇದು ಕೋರ್ಟ್ ರೂಮು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಪೀಜನ್ ನೆಸ್ಟ್ ಅಂತ ಕರೀತಾರೆ, ಅಂದರೆ ಪಾರಿವಾಳದ ಗೂಡು. ಸೊ ಈ ಪಾರಿವಾಳದ ಗೂಡು ಯಾಕೆ ಈ ಥರ ಕಟ್ಟಿದ್ದಾರೆ ಅಂತಂದರೆ, ಆ ಪಾರಿವಾಳಗಳು ಹಾವಿಂದ ಏನೂ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ. ಹಾಗಾದರೂ ಮಾಹಿತಿನ ತಿಳಿಸ್ಬೇಕು ರಾಜರುಗಳಿಗೆ ಅಥವಾ ದೇಶಗಳಿಗೆ ಅಂತಂದಾಗ ಆ ಪಾರಿವಾಳಗಳನ್ನ ಟ್ರೈನ್ಡ್ ಮಾಡಿ ಕಳಿಸ್ತಾಯಿದ್ರು. ಅದಕ್ಕೋಸ್ಕರನೇ ಈ ಜಾಗದಲ್ಲಿ ಈ ಪಾರಿವಾಳಗಳನ್ನು ಸಾಕಿದಂಥ ಜಾಗನ ನಾವು ಇಲ್ಲಿ ನೋಡ್ಬೋದು. ஆர்க்கியாலஜிக்கல் டிபார்ட்மெண்ட்டா? ஓ, எங்களோட டீட்டெயில்ஸ் போடணுமா? நீங்கள் இங்கேயே வேலை செய்கிறீங்களா? ஓகே, நல்லா இருக்குங்க ಪ್ಲೇಸ್. ಥ್ಯಾಂಕ್ ಯು. ಸೊ ನೋಡಿ, ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಬಿಲ್ಡಿಂಗು. ಅಕ್ಕ, இந்த பில்டிங் பழைய பில்டிங்கா? ಕೊಂಚ ರಿನೋವೇಟ್ செஞ்சிருக்காங்க. ಓಕೆ, ಇದೇನು ನೋಡ್ತಾ ಇದ್ದೀರೋ ಇದು ಮೊದಲು ಡಚ್ ಪೀರಿಯಡಲ್ಲಿ ಒಂದು ಹಾಸ್ಪಿಟಲ್ ಆಗಿತ್ತು. ಅಂತಂದರೆ ಅವರ ಸೈನಿಕರುಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಈ ಜಾಗದಲ್ಲಿ ಅವ್ರಿಗೆ ಮೆಡಿಷನ್ನ ಕೊಡ್ತಾಯಿದ್ರು. ನೋಡಿ ಇಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಇದು, ಬ್ಯಾಂಕ್ ಆಫ್ ಸೆಲಾನ್ ಡೆಲ್ಫ್ಟ್ ಅಂತ. ಆ್ಯಂಡ್ ಇವನ್ ನೀವು ನಂಬಲ್ಲ, ಇಲ್ಲಿ ATM ಮಿಷಿನ್ನು ಕೂಡ ಇದೆ. ಇಷ್ಟು ದೂರದಲ್ಲಿ ಬಂದ್ರೂ ATM ಮಿಷಿನ್ ಸಿಗುತ್ತೆ. ಖುಷಿ ಏನು ಅಂತಂದರೆ ಈ ಊರಲ್ಲಿ ಇರ್ತಕ್ಕಂಥ ಡಿಸಿಪ್ಲಿನ್ ಹೆಂಗಿದೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಇರಿ. ಇಂಥ ಹಳ್ಳಿನಲ್ಲೂ ಕಸದ ಬೇರ್ಪಡಿಸುವಿಕೆ ವಿಧಾನ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ನಾ. ನಾ ಇಂಡಿಯಾತಾ? ನಾ பெங்களூரு. காங்கிரஸ் 20 நாள் ஆச்சு நான் வந்து. ஆமாம், ಇಲ್ಲ இன்னைக்கு போயிடுவேன். ಒಂದು ಸರ್ಕಾರನೂ ಈ ಥರ ಕ್ಲೀನಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ್ಯಂಡ್ ಜೊತೆಗೆ ನಾಗರಿಕರು ನಾವು ಕೂಡ ಅಷ್ಟೇ ಎಚ್ಚರಿಕೆಯಾಗಿ ಅದನ್ನು ಪಾಲಿಸಬೇಕು. ನೋಡಿ, ಈ ಊರಲ್ಲಿ ಹೆಲ್ಮೆಟ್ ಕಡ್ಡಾಯ. ನೀವು ಯಾವುದೇ ಬೈಕ್ ಓಡಿಸ್ಬೇಕು ಅಂತಂದ್ರೂ ಹೆಲ್ಮೆಟ್ ಕಂಪಲ್ಸರಿ ಹಾಕಿರಲೇಬೇಕು. ವಿತೌಟ್ ಹೆಲ್ಮೆಟ್ ಹೋಯ್ತು ಅಂತಂದರೆ ಈ ಹಳ್ಳಿ ಆದರೂ ಸರಿ, ಪ್ರೈವೇಟ್ ರೋಡಿಂದ ಪಬ್ಲಿಕ್ ರೋಡಿಗೆ ಬಂತಿದ್ದಂಗೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿರಬೇಕು. ಎಸ್, ನೋಡಿ ಇವಾಗ ಬಂದಿದ್ದೀವಿ ಈ ಬೆವೋಪ್ ಟ್ರೀಗೆ. ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ನಿಮಗೆ ನೆನ್ನೆ ಮನ್ನಾರಲ್ಲೂ ಕೂಡ ತೋರಿಸಿದ್ದೆ ಈ ಬೆವೋಪ್ ಟ್ರೀನ. ಸೊ ಈಗ ನೋಡಿ, ಇಲ್ಲಿ ಆ ನೇವಿ ಅವರೆಲ್ಲ ಬಂದಿದ್ದಾರೆ. ಸರ್ ಪಾತಿಂಗ್ಲಾ? நல்லா இருக்கா? ಹಾಂ,
Only 3? Yes. One in Mannar? One in Mannar and here. Ah. And on the way to Delft. Delft? Yeah, there's a village called Pungudi. ಪುಂಗುಡಿತೀವಿ. Only 3 trees. This 1 ಲಕ್ಷ ಲೀಟ್ರು ನೀರನ್ನ ಇದು ಸ್ಟೋರ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಆ್ಯಂಡ್ ಅಂಕಲ್ ಹೇಳಿದಂಥ ಒಂದು ಮಾಹಿತಿ ಸಖತ್ತಾಗಿತ್ತು. ಇಡೀ ಶ್ರೀಲಂಕಾದಲ್ಲಿ ಬರೀ 3 ಬೇಬ್ ಮರಗಳನ್ನ ನಾವು ನೋಡೋಕ್ಕೆ ಸಿಗ್ಬೋದಂತ. ಒಂದು ಇಲ್ಲಿ, 2 ಡೆಲ್ಫ್ಟಲ್ಲಿ, ಒಂದು ನೆನ್ನೆ ನೋಡಿದ್ನಲ್ಲ ಮನ್ನಾರ್ ಅಲ್ಲಿ. ಸೊ ನೋಡಿ ಏನು ಚೆನ್ನಾಗಿದೆ ಕಾನ್ಸೆಪ್ಟ್. ಆ್ಯಂಡ್ ಇಲ್ಲಿ ಒಳಗಡೆಗೂ ಹೋಗ್ಬೋದು. ನೋಡಿ ಟ್ರಂಕ್ ಹೆಂಗಿದೆ ಅಂತ. ನಾವು ಮಾತಾಡೋದು ನಮಗೆ ಕೇಳಿಸುತ್ತೆ. ಇಲ್ಲಿ ನೋಡಿ ಹೆಂಗಿದೆ ಅಂತ. ನಾವಿವಾಗ ಬಂದಿರೋ ಜಾಗ ಯಾವುದು ಅಂತಂದರೆ, ಈ ಜಾಗದಲ್ಲಿ ಒಂದಷ್ಟು ಅನಾಥ ಕುದುರೆಗಳನ್ನು ನಾವು ನೋಡ್ಬೋದು. ಸೊ ಈ ಡೆಲ್ಫ್ಟ್ ದ್ವೀಪ ಏನಿದೆಯೋ ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕುದುರೆಗಳು, ಈ ಕುದುರೆಗಳನ್ನು ನೋಡ್ಬೋದು. ಇದಕ್ಕೆ ಅಪ್ಪ ಅಮ್ಮ ಗೊತ್ತು ಗುರಿ ಯಾರೂ ಇಲ್ಲ. ಹೆಂಗೆ ಕಾಡಲ್ಲಿ ಹುಲಿ, ಸಿಂಹ, ಆನೆಗಳು ಅವೆಲ್ಲ ಬದುಕ್ತವೋ ಆ ಥರ ಇವು ಬದುಕ್ತಾ ಇದ್ದಾವೆ. ಆ್ಯಂಡ್ ಕುದುರೆಗಳೇನು ಕಡಿಮೆ ಇಲ್ಲ ನೋಡಿ, ಏನು ಸಖತ್ತಾಗಿದೆ ಅಂತ. ಅಷ್ಟು ದೊಡ್ಡ ಕುದುರೆಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಯಾಕಪ್ಪ ಈ ದ್ವೀಪದಲ್ಲಿ ಯಾಕೆ ಕುದುರೆಗಳು ಬಂತು ಅಂತ ಹೇಳೋದಾದರೆ, ಇದರ ಇತಿಹಾಸ ತುಂಬ ಹಳೆಯದು. 18ನೇ ಶತಮಾನದಲ್ಲಿ ಡಚ್ಚರು ಇಲ್ಲಿಗೆ ಬಂದಾಗ ಅವರ ಸೈನ್ಯಕ್ಕೋಸ್ಕರ ಕುದುರೆಗಳು ಬೇಕಾಗಿತ್ತು. ಆವಾಗ ಇಂಡಿಯಾದಿಂದ ಮತ್ತು ಇಂಡೋನೇಷ್ಯಾದಿಂದ ಒಂದಷ್ಟು ಕುದುರೆಗಳನ್ನು ಶ್ರೀಲಂಕಾಗೆ ತಗೊಂಬರ್ತಾರೆ. ಶ್ರೀಲಂಕಾಗೆ ತಂದು ಅವರ ಸೈನ್ಯಕ್ಕೆ ಮತ್ತು ಅಧಿಕಾರಿಗಳು ಅವರು ಓಡಾಡೋಕ್ಕೆ ಬೇಕಾಗಿದ್ದಿದ್ದು ಕುದುರೆಗಳು. ಆ ಕುದುರೆಗಳನ್ನ ತಗೊಬಂದು ಅದನ್ನು ಬ್ರೀಡ್ ಮಾಡಬೇಕಿತ್ತಲ್ಲ, ಅಂದರೆ ಅದರ ಸಂತತಿನ ಹೆಚ್ಚು ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಶ್ರೀಲಂಕಾದಲ್ಲಿ ಹುಡುಕಿದಂಥ ಜಾಗ ಈ ಡೆಲ್ಫ್ಟ್ ದ್ವೀಪ. ಈ ದ್ವೀಪ ನೋಡ್ತಾ ಇದ್ರಲ್ಲ, ಇಷ್ಟು ಫ್ಲಾಟ್ ಆಗಿದೆ. ಆ್ಯಂಡ್ ಈ ಜಾಗ ಕುದುರೆಗಳು ಓಡಾಡೋಕ್ಕೆ, ಅವು ಸುಖವಾಗಿ ಬೆಳೆಯೋಕ್ಕೆ ಅತ್ಯುತ್ತಮವಾದ ಜಾಗ ಅಂತ ಗೊತ್ತಾಯಿತು. ಅದಕ್ಕೆ ಇಲ್ಲಿ ದೊಡ್ಡ ಕುದುರೆ ಫಾರ್ಮ್ಗಳನ್ನ ಕಟ್ಟಿ ಅವರು ಮೇಂಟೈನ್ ಮಾಡ್ತಿರ್ತಾರೆ. ಆ್ಯಂಡ್ ಮುಂದೆ ನಿಮಗೆ ಆ ಕುದುರೆ ಫಾರ್ಮನ್ನು ನಾನು ನಿಮಗೆ ತೋರಿಸ್ತೀನಿ. ಅನಾಥರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವುಗಳ ಪಾಡ್ಗೆ ಅವೇ ಬ್ರೀಡ್ ಮಾಡಿಕೊಂಡು ನೋಡಿ ಸ್ವತಂತ್ರವಾಗಿ ಅವು ಬದುಕ್ತಾ ಇದ್ದಾವೆ. ಆ್ಯಂಡ್ ಅಷ್ಟೇ ಹೆಲ್ತಿಯಾಗೂ ಕೂಡ ಕಾಣಿಸ್ತಾ ಇದ್ದಾವೆ. ಆದರೆ ಆ ಕುದುರೆಗಳನ್ನು ಅವರು ಎಲ್ಲಿ ಕಟ್ತಾ ಇದ್ರು ಅಥವಾ ಎಲ್ಲಿ ಇಡ್ತಾ ಇದ್ರು ಅಂತಂದರೆ, ಅದಕ್ಕೆ ಉತ್ತರ ಇಲ್ಲಿದೆ. ಸೊ ನೋಡಿ, ಈ ಜಾಗಕ್ಕೆ ಬಂತು ಅಂತಂದರೆ ಆ ಕುದುರೆಗಳನ್ನು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ರು, ಅದರ ಬ್ರೀಡಿಂಗ್ ಪ್ರೋಸೆಸ್ ಹೆಂಗೆ ನಡೀತಾ ಇತ್ತು ಅನ್ನೋದಕ್ಕೆ ಒಂದು ದೊಡ್ಡ ಜಾಗ ಇದೆ. ಇಲ್ಲಿ ಕೊಟ್ಟಿಗೆ ಅಂತಂದರೆ ಸಾಮಾನ್ಯವಾದ ಕೊಟ್ಟಿಗೆ ಅಲ್ಲ. 17ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಈ ಕೊಟ್ಟಿಗೆನ ನೀವು ನೋಡಿದ್ರೆ ನಿಜ ಶಾಕ್ ಆಗ್ತೀರಾ. ಆಲ್ಮೋಸ್ಟ್ ಈ ಥರದ ಕಂಬಗಳು, ಸೊ ಆ ಥರ ಇಲ್ಲಿ ಕುದುರೆಗಳು ಓಡಾಡ್ತಾ ಇತ್ತು ನೋಡಿ. ಕಂಬಗಳು ಮಾತ್ರ ಹೆಚ್ಚು ಕಡಿಮೆ 1, 2, 3, 4, 5, 6, 7, 8, 9, 50 ಕಂಬಗಳಿದ್ದಾವೆ ಅಂತಂದರೆ ಅರ್ಥ ಮಾಡ್ಕೊಡಿ ಇಲ್ಲಿ ಆ ಟೈಮಲ್ಲಿ ಎಷ್ಟು ಕುದುರೆಗಳನ್ನು ಅವರು ಸಾಕಿರ್ಬೋದು ಅಂತ. ಡಚ್ಚರು ಅವರ ಒಂದು ಸೈನ್ಯಕ್ಕೋಸ್ಕರ ತಂದಂಥ ಕುದುರೆಗಳನ್ನು ಈ ಜಾಗದಲ್ಲಿ ಬ್ರೀಡಿಂಗ್ ಮಾಡ್ತಾರೆ. ಆ ಬ್ರೀಡಿಂಗ್ ಮಾಡೋಕ್ಕೆ ಈ ಜಾಗನ ಉಪಯೋಗಿಸ್ಕೊಂಡಿರ್ತಾರೆ. எத்தனை மணி? அப்போ அதில் போய் அந்த வாசலில் போய் அவன் தான் எடுக்கிறா அவரு. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದುವೇ ಕ್ವೀನ್ಸ್ ಟವರ್ ಅಂತ ಹೆಸರು. ಓಕೆನಾ? ಈ ಕ್ವೀನ್ ಟವರ್ ಏನಕ್ಕಪ್ಪ ಕಟ್ಟಿದ್ರು ಅಂತಂದರೆ, ಆ ಕಾಲದಲ್ಲಿ ಅಂದರೆ ಬ್ರಿಟಿಷರು ಇದನ್ನು ಕಟ್ಟಿಸ್ತಾರೆ. ಎಸ್ಪೆಷಲಿ ಬ್ರಿಟಿಷ್ ರಾಣಿ ಪೀರಿಯಡ್ ಟೈಮಲ್ಲಿ ಕಟ್ಟಿರೋದಕ್ಕೆ ಈ ಒಂದು ಲೈಟ್ ಹೌಸ್ಗೆ ಇದನ್ನು ಕ್ವೀನ್ಸ್ ಟವರ್ ಅಂತ ಕರೀತಾರೆ. ಇದು ಯಾಕಪ್ಪ ಕಟ್ಟಿದ್ರು ಅಂತಂದರೆ, ಸೊ ಆ ಕಾಲದಲ್ಲಿ ದೋಣಿಲಿ ಹೋಗ್ತಾ ಇದ್ರಲ್ಲ ಮೀನು ಹಿಡಿಯೋಕ್ಕೆ, ಅಥವಾ ಸೇನಾಧಿಕಾರಿಗಳು ಈ ಕಡೆಗೆ ಏನಾದರೂ ಸಮುದ್ರ ತೀರದಕ್ಕೆ ಹೋದಾಗ ಅವ್ರಿಗೆ ವಾಪಸ್ ಬರೋಕ್ಕೆ ರಾತ್ರಿ ಟೈಮು ಯಾವ ಜಾಗ ಅಂತ ಗೊತ್ತಾಗ್ತಾ ಇರಲಿಲ್ಲ. ರಿಟರ್ನ್ ಹೆಂಗೆ ಬರಬೇಕು ಅಂತ ದಿಕ್ಕು ಗೊತ್ತಾಗ್ತಿರ್ಲಿಲ್ಲ. ಆ ದಿಕ್ಸೂಚಿ ಕೆಲಸನ ಇದು ಮಾಡಿದೆ. ಈ ಟೈಮಲ್ಲಾದ್ರೂ ಅಟ್ಲೀಸ್ಟ್ ಲೈಟ್ ಹೌಸು ಈ ಥರ ಕಾನ್ಸೆಪ್ಟ್ ಎಲ್ಲ ಇದೆ. ಆದರೆ ಆವಾಗ ಲೈಟ್ ಹೌಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಾಯಿದ್ರು ಅಂತಂದರೆ, ಇಲ್ಲಿ ಬೆಂಕಿ ಇಡ್ತು ಅಂತಂದರೆ ಆ ಬೆಂಕಿ, ಸೊ ಈ ಒಂದು ಹೋಲಿದೆ ನೋಡಿ, ಈ ತೂತ್ ಮುಖಾಂತರ ಮೇಲುಗಡೆಗೆ ಹೋಗಿ ಆ ಟಾಪಲ್ಲಿ, ಸೊ ಟೋಟಲ್ ಇದು 55 ಅಡಿ 17 ಮೀಟ್ರ್ ಇದೆ ಆಯಿತಾ. 17 ಮೀಟ್ರ್ ಮೇಲ್ಗಡೆ ಬೆಂಕಿ ಬೆಳಕನ್ನು ಕೊಡ್ತಾ ಇತ್ತು. ಆ ಬೆಳಕನ್ನು ನೋಡಿಕೊಂಡು ಈ ಸಮುದ್ರದಲ್ಲಿ ಹೋದಂಥ ಬ್ರಿಟಿಷ್ ಸೈನಿಕರು
ವಾಪಸ್ ಇದನ್ನು ಕಂಡಿಡ್ಕೊಂಡು ರಿಟರ್ನ್ ಬರ್ತಾಯಿದ್ರು. ನೋಡಿ ಇಲ್ಲಿಂದ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿವರೆಗೂ ಕಾಣಿಸುತ್ತೆ ನಮಗೆ. ಸೊ ಆ ಟಾಪ್ವರೆಗೂ ಕಾಣಿಸುತ್ತೆ ಅಂತಂದರೆ ಬೆಂಕಿ ಇದ್ರ ಮಧ್ಯದ ಮುಖಾಂತರ ಹೋಗಿ ಅಲ್ಲಿ ಉರಿತಾ ಇತ್ತು. ಸೊ ಯಾವ ಥರ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ನೋಡಿ. ಸೊ ಇದೇ ಟವರ್ ಹತ್ರ ನೋಡಿ ಇಲ್ಲಿ ಲೋಳೆ ರಸನ ಹಾಕಿದ್ದಾರೆ. ಇದನ್ನು ತಮಿಳಲ್ಲಿ ಕಟ್ರಾಳೆ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಆಲೋವರ. ಸೊ ಆಲೋವರ ಜ್ಯೂಸನ್ನು ಇಲ್ಲಿ ಮಾಡ್ತಾರಂತೆ. ಕುಡಿಯೋಣ ಒಂದು. நீங்களே பண்ணுவீங்களாண்ணா ஜூஸ்? சிங்களமா? கேளுங்க, அவங்களே பண்ணுவாங்களா? ஓ, குட் பிளேஸ், நேச்சுரல் பிளேஸ். ஓ, இது இந்த ஜூஸ் பண்ணுறதுக்காகவே இதை போட்டிருக்காங்க. அப்படியா? நிறைய வருமா இங்கே இது? அப்படியா? அந்த நாதாளி பழம் தெரியுமா? ஆமாம், அதுதான் கலர் நேச்சுரல். ஓ, நாதாளி பழத்தோட கலரை மிக்ஸ் பண்ணியிருக்காங்க. இது கற்றாழை தானே? ஆல் நேச்சுரல். வாவ். ಸೊ ಈಗ ನಾನು ನಿಂತಿರೋ ಈ ಕ್ವೀನ್ ಟವರು ಆ್ಯಕ್ಚುಲಾಗಿ ಮ್ಯಾಪಲ್ಲಿ ಎಲ್ಲಿದೆ ಗೊತ್ತಾ? ನೋಡಿ ಇಲ್ಲಿದೆ. ಸೊ ಈಗ ನಾನು ಈ ದ್ವೀಪದ ಮಧ್ಯದಲ್ಲಿ ಬಂದು ನಿಂತಿದ್ದೀನಿ ಈ ಮೂಲೆಯಲ್ಲಿ. ಸೊ ಕರೆಕ್ಟಾಗಿ ಹಿಂಗೆ ಸ್ಟ್ರೈಟಾಗಿ ಹೋದರೆ ನೆಕ್ಸ್ಟು ಕಚ್ಚತ್ತೀವು ಅಂತ ಒಂದು ಸಿಗುತ್ತೆ. ಸೊ ಇದನ್ನೇ ಭಾರತ ಇವಾಗ ಇಲ್ಲಿಗೆ ಶ್ರೀಲಂಕಾಕ್ಕೆ ಒಂದು ಅಗ್ರಿಮೆಂಟ್ ಮುಖಾಂತರ ಇದನ್ನು ಕೊಟ್ಬಿಟ್ಟಿದೆ. ಆ್ಯಂಡ್ ಅಲ್ಲಿಂದ ರಾಮೇಶ್ವರಂ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಂದ ತಗೊಂಡ್ರೆ ಒಂದು 20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸೊ ಟುವರ್ಡ್ಸ್ ಈ ಕಡೆಗೆ ಹೋದರೆ ನಮಗೆ ಇಂಡಿಯಾ ಸಿಗುತ್ತೆ ಒಂದು 20 ಕಿಲೋಮೀಟ್ರಿಗೆ. ಸೊ ಹಿಂದೂ ಮಹಾಸಾಗರನ ಜಾಯಿಂಟ್ ಮಾಡೋಂಥ ಈ ಜಾಗದಲ್ಲೇ ಈ ಬ್ರಿಟಿಷರು ಈ ಹಳೆ ಕಾಲದ ಲೈಟ್ ಹೌಸನ್ನು ಕಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಆ್ಯಂಡ್ ಇಲ್ಲಿ ನೋಡಿ ಸಮುದ್ರ ಲಿಟ್ರಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದೇ ರೀತಿ ಕಸ ಇಲ್ಲ, ಏನಿಲ್ಲ. ಅಲ್ಟಿಮೇಟ್ ಕ್ಲಿಯರಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಕ್ಲಿಯರ್ ವ್ಯೂ ಬೇಕು ಅಂತಂದರೆ ಈ ಸಮುದ್ರದ ವ್ಯೂವನ್ನು ಬಂದು ನಾವು ನೋಡಬೇಕು. ಆ್ಯಂಡ್ ಹಿಂಗೆ ಹೋದರೆ ಎಲ್ಲಿಗೆ? ರಾಮೇಶ್ವರಂಗೆ ಹೋಗ್ಬೋದು. ಬಟ್ ಆದರೆ ಏನು ಮಾಡೋಣ, ಹಡಗು ಮುಖಾಂತರ ಹೋಗೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಸೊ ಹಂಗಾಗಿ ಈಗ ಬ್ಯಾಕ್ ಟು ಬೇರೆ ಸೈಟ್ ಸೀಯಿಂಗ್ಸ್ ನೋಡೋಕ್ಕೆ ಹೋಗೋಣ ಬನ್ನಿ. ಎಸ್, ನಾವಿವಾಗ ಬಂದಿರೋ ಜಾಗ ಯಾವುದು ಅಂತಂದರೆ ಗಣಪತಿ ದೇವಸ್ಥಾನ. ಸೊ ಈ ಒಂದು ನೆಡುಂದೀವು ದ್ವೀಪ ಏನಿದೆಯೋ ಅಲ್ಲಿ ಒಂದು ಅದ್ಭುತವಾದ ಕಾಡು ಗಣಪತಿ ದೇವಸ್ಥಾನ ನಮಗೆ ಕಾಣಿಸೋಕ್ಕೆ ಸಿಗುತ್ತೆ. ಬಟ್ಟು ಓಪನ್ ಇಲ್ಲ ಇವಾಗ, ಎಲ್ಲ ಟೈಮು ಓಪನ್ ಇರಲ್ಲ ಅಂತೆ, ಪೂಜೆ ಇದ್ದಾಗ ಮಾತ್ರ. ಇಲ್ಲಿಗೆ ಯಾಕಪ್ಪ ನಿಮ್ಮನ್ನು ಕರ್ಕೊಂಬಂದೆ ಅಂತಂದರೆ ಈ ಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಶತಮಾನಗಳಷ್ಟು ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಆಲದ ಮರಕ್ಕೆ ಎಷ್ಟು ವರ್ಷ ವಯಸ್ಸಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತೆ. ಆದರೆ ಸುಮಾರು ಜನಗಳು ಹೇಳೋ ಪ್ರಕಾರ ಇದು ಡಚ್ಚರ ಕಾಲದಿಂದನೂ ಕೂಡ ಬೆಳೆದು ಬಂದಿದ್ದ ಮರ ಅಂತ ಹೇಳಲಾಗುತ್ತೆ. ಇಷ್ಟು ಫುಲ್ಲು ಡೆವಲಪ್ ಆಗಿರೋದು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಇದು ಯಾವ ಲೆವೆಲ್ಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಒಂದು ಮರದಿಂದನೇ ಬಂದಿರೋ ಆ ಕೊಂಬೆಗಳೇನಾಗುತ್ತೆ ಅಂತಂದರೆ ಮತ್ತೆ 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 ನೋಡಿ ಎಲ್ಲ ಫುಲ್ಲು ಲಿಂಕು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕೊಂಬೆ ಬರುತ್ತೆ ಮತ್ತು ಅದೇ ಒಂದು ಮರ ಆಗುತ್ತೆ, ಒಂದು ಕೊಂಬೆ ಬರುತ್ತೆ ಮತ್ತು ಭೂಮಿಗೆ ಹೋಗಿ ಅದೇ ಮರ ಆಗುತ್ತೆ. ಆ ಥರ ಆಗಿರೋಂಥ ಈ ಮರ ಇಲ್ಲಿ ಇವಾಗ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಥರ ಆಗೋಗಿದೆ. ಈ ನೆಡುಂದೀವಲ್ಲಿ ಇನ್ನೊಂದು ಅದ್ಭುತವಾದ ಜಾಗ ಇದೆ. ಅದೇನು ಅಂತಂದರೆ ಇಲ್ಲಿಯ ಜನ ವರ್ಷಾನುಗಟ್ಟಲೆ ಅಬ್ಸರ್ವ್ ಮಾಡಿರ್ತಕ್ಕಂಥ ಒಂದು ಕಲ್ಲು ಪದೇ 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 ಅದು ದೊಡ್ಡದಾಗ್ತಾ ಇದೆ ಆ್ಯಂಡ್ ಬೆಳೀತಾ ಇದೆ. ಸೊ ಇದನ್ನು ನೋಡ್ತಾ ಇದ್ದೀರಲ್ಲ, ಇದೇ ಆ ಕಲ್ಲು. ಸೊ ಇಲ್ಲಿ ಸ್ಥಳೀಯ ನಂಬಿಕೆಗಳ ಪ್ರಕಾರ ಇದನ್ನು ಅಮ್ಮನ ಕಲ್ಲು ಅಂತ ಕೂಡ ಕರೀತಾರೆ. ಅಮ್ಮನ್ ಅಂತಂದರೆ ಮಾರಮ್ಮ ಬೆಳೀತಾ ಇದೆ, ಇದರಲ್ಲಿ ದೊಡ್ಡದಾಗ್ತಾ ಇದೆ ಅಂತ. ಇದನ್ನು ತಮಿಳಲ್ಲಿ ವಳರ್ಕಲ್ ಅಂತ, ಅಂದರೆ ಲೋಕಲ್ಲಾಗಿ ವಳರ್ಕಲ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದಕ್ಕೆ ಪೂಜೆ ಪುನಸ್ಕಾರ ನೈವೇದ್ಯಗಳು ಇವು ಕೂಡ ವರ್ಷ ನಡೀತಾ ಬರುತ್ತೆ. ಕಾರಣ ಏನು ಅಂತಂದರೆ ಅಲ್ಲಿ ನೀವು ನೋಡ್ಬೋದು ಮುರುಘನ ದೇವಸ್ಥಾನ ಇದೆ. ಆ ಮುರುಘನ ದೇವಸ್ಥಾನದ ಪಕ್ಕನೇ ಈ ಕಲ್ಲು ಬೆಳೀತಾ ಇರೋದು ಜನಗಳಿಗೆ ಕಾಣಿಸಿದೆ. ವರ್ಷದಿಂದ ವರ್ಷಕ್ಕೆ ಇದು ದೊಡ್ಡದಾಗ್ತಾ ಬರ್ತಾ ಇರೋದನ್ನು ಜನ ನೋಡಿನೇ ಇದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಇದಕ್ಕೊಂದು ಪಾವಿತ್ರತೆಯನ್ನು ತುಂಬಿ ಈ ಒಂದು ಕಲ್ಲಿಗೆ ಏನೋ ಒಂದು ಶಕ್ತಿ ಇದೆ ಅಂತ ನಂಬ್ತಾ ಇದ್ದಾರೆ. ಆದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಕೋರಲ್ ಲೈಮ್ ಸ್ಟೋನ್ ಅಂತ ಕರೀತಾರಂತೆ. ಸೊ ಇದು ಕೆಮಿಕಲ್ ರಿಯಾಕ್ಷನಿಂದ ಸಮುದ್ರದ ಉಪ್ಪು ಮತ್ತು ಈ ಹವಾಮಾನದ ಬದಲಾವಣೆಯಿಂದ ಅದು ದೊಡ್ಡದಾಗ್ತಾ ಇರೋ ರೀತಿ ಕಾಣಿಸುತ್ತಂತೆ. ಆದರೆ ಒಳಗಡೆ ಯಾವುದೇ ಗ್ರೋತ್ ಆಗ್ತಾ ಇರಲ್ಲ, ಹೊರಗಡೆ ಮಾತ್ರ ಆಕಾರ ಬದಲಾವಣೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ.
ಎಸ್ ನೋಡಿ, ಆಟೋದವ್ರು ಇವಾಗ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಸ್ಟಾಪ್ ಮಾಡಿದ್ರು. ಸೊ ಪೆಟ್ರೋಲ್ ಹೆಂಗೆ ಅಂತಂದರೆ ನಾರ್ಮಲ್ ಅಂಗಡಿನಲ್ಲೇ ನೋಡೋಣ ಇರಿ ಹೆಂಗೆ ತಗೊಂಬರ್ತಾರೆ ಅಂತ. ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಇದೇ ಅಂಗಡಿಲೇ ಸಿಗುತ್ತೆ. ನಾವು ನಮ್ಮೂರಲ್ಲೂ ಪೆಟ್ರೋಲ್ ಪಂಪ್ ಇರಲಿಲ್ಲ ಆವಾಗ ಈ ಥರ ಲೋಕಲ್ ಅಂಗಡಿಗಳನ್ನೇ ಡ್ರಮ್ ಗಟ್ಟಲೆ ಪೆಟ್ರೋಲ್ ತಂದು ಅದನ್ನು ಸ್ಪ್ಲಿಟ್ ಮಾಡಿ ಲೋಕಲಲ್ಲಿ ಮಾರ್ತಾ ಇದ್ದಿದ್ದು. ಯಾಕೆ ಅಂತಂದರೆ ಈ ಊರಲ್ಲಿನ ಪೆಟ್ರೋಲ್ ಪಂಪ್ ಇಲ್ಲ. ಇನ್ನು 7 ನಾಳು ಅವು ಪೆಟ್ರೋಲ್ ಬರೋದಕ್ಕೆ ಪಂಪ್ ಬರೋದಕ್ಕೆ ಇನ್ನು 3 ಮಾಸ. ಬನ್ನಿ 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 ಬನ್ನಿ. ಇರುವ ಭಾಗ್ಯವನ್ನೆನ್ನದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಖುಷಿ ಪಡಬೇಕು. ಸೊ ಹಿಂಗಿದೆಯಲ್ಲ ಅಂತ ನಾವು ಸುಮ್ಮನೆ ಯಾವಾಗಲೂ ಯೋಚನೆ ಮಾಡ್ಕೊಂಡಿದ್ರೆ ಲೈಫ್ ಚೆನ್ನಾಗಿರಲ್ಲ. ಆ ಒಂದು ಪಾಠನ ನಾನು ಈ ಊರಿನ ಕಂಡೀಷನ್ನ ನೋಡಿ ಆ್ಯಂಡ್ ಈ ಜನಗಳು ಅದನ್ನು ಹೆಂಗೆ ಪಾಲಿಸ್ತಾ ಇದ್ದಾರೆ ಅನ್ನೋದು ನೋಡಿ ಕಲ್ತ್ಕೊಂಡೆ. ನಾನು ಇವಾಗ ನೆಕ್ಸ್ಟ್ ನಿಮ್ಮನ್ನು ಕರ್ಕೊಬಂದಿರೋ ಜಾಗ ಯಾವುದು ಅಂತಂದರೆ ಒಂದು ಹಿಸ್ಟೋರಿಕಲ್ ಆ್ಯಂಡ್ ನಮ್ಮ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಲಕ್ಷ್ಮಣನ ಕಾಪಾಡೋಕ್ಕೋಸ್ಕರ ಹನುಮಂತ ಸಂಜೀವಿನಿ ಬೆಟ್ಟನ ಹೊತ್ಕೊಬರೋಕ್ಕೆ ಶ್ರೀಲಂಕಾದಲ್ಲಿ ಒಂದು ಕಾಲು ಇಟ್ಟು ಇಲ್ಲಿ ಹಾರದಂಥ ಜಾಗ. ಆಮೇಲೆ ಹಿಮಾಲಯ ಪ್ರದೇಶದಲ್ಲಿ ಹೋಗಿ ಬೀಳ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಹನುಮನ ಪಾದ. ನೋಡೋಕ್ಕೆ ಹೆಂಗೆ ಕಾಣಿಸ್ತಾ ಇದೆ, ಒಂದು ಮನುಷ್ಯನ ಕಾಲು ಆಲ್ಮೋಸ್ಟ್ 1 ಅಡಿ 6 ಇಂಚ್ ಇರ್ತಕ್ಕಂಥ ಈ ಪಾದನ ನೋಡೋಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದೆ. ಸೊ ಈ ಕಾಲಿನ ಆಕಾರ ಏನು ನೋಡ್ತಾ ಇದ್ದೀರೋ ಇದು ಹನುಮಂತನ ಪಾದ ಅಂತ ಇಲ್ಲಿಯ ಸ್ಥಳೀಯ ಜನರು ನಂಬ್ತಾರೆ. ಹಾಂ, ವೆಯ್ಟೇ ಇಲ್ಲ. ಏನಣ್ಣ ಇದು? ಇದೇನ ಕಲ್ಲ? இது தண்ணியில் போட்டால் மெதிக்குமா? இது மெதிக்காது, உள்ளே போயிடும். ಸೊ ನೋಡಿ, ಕಲ್ಲು ಆ್ಯಕ್ಚುಲಿ ಭಾರನೇ ಇಲ್ಲ ನೋಡಿ. ಮಿನಿಮಮ್ ಒಂದು kg ಬರೋ ಕಲ್ಲಿದು, ಬಟ್ ಹಂಗೆ ಅನ್ನಿಸ್ತಾನೇ ಇಲ್ಲ. ಆ್ಯಕ್ಚುಲಿ ನೀವೇನು ಇವಾಗ ಹನುಮನ ಪಾದ ನೋಡಿದ್ರಲ್ಲ, ಆ ಹನುಮನ ಪಾದ ಮತ್ತು ಈ ಕುದುರೆ ಕಟ್ಟೋಂಥ ಜಾಗ ಎರಡೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ. ಕೆಲವು ಸಂಶೋಧಕರ ಪ್ರಕಾರ ಈ ಪಾದ ಏನಿದೆಯೋ ಇದು ಪಾದದ ಗುರುತಲ್ಲ, ಕ್ಲೈಮ್ಯಾಟಿಕ್ ಚೇಂಜ್ ಆಗಿ ಒಂದು ಗುರುತುಗಳು ಕಲ್ಲು ಮೇಲೆ ಬಂದಿರ್ಬೋದು ಅಂತ ಹೇಳ್ತಾರೆ. ಆದರೆ ನೀವು ನೋಡಿ, ಕ್ಲೈಮೇಟ್ ಚೇಂಜಿಂದ ಕರೆಕ್ಟಾಗಿ ಹಿಂಗೇ ಆಗಬೇಕಾ? ಇದು ನನ್ನ ಡೌಟು. ಸೊ ನನಗೇನು ಅನಿಸುತ್ತೆ, ನಾನಂತೂ 100% ಇದನ್ನು ನಂಬ್ತೀನಿ, ಹನುಮಂತ ಇಲ್ಲಿ ಬಂದು ಹೋಗಿರ್ಬೋದು ಅಂತ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಏನು ನೋಡ್ತಾ ಇದ್ದೀರೋ, ಈ ಊರಲ್ಲಿ ಎಲ್ಲ ಕಲ್ಲು ಕಾಂಪೌಂಡಲ್ಲಿ ಸಖತ್ತಾಗಿ ಮನೆಗಳು ಮಾಡ್ಕೊಂಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಆ್ಯಂಡ್ ಆ ಕಾಲದಿಂದ ಏನು ಬಂದಿತ್ತೋ ಅದನ್ನು ಹಂಗೆ ಉಳಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ಬದಲಾವಣೆ ಆಗಿದೆ. ಅದೇನು ಅಂತಂದರೆ, ಶ್ರೀಲಂಕಾದಲ್ಲಿ ನಡೆದಂಥ ಸಿವಿಲ್ ವಾರಿಂದಾಗಿ ಎಷ್ಟೋ ಜನ ಊರು ಬಿಟ್ಟು ದೇಶಾಂತರನೇ ಹೊಟ್ಟೋಗ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಮನೆಯವರು ಎಲ್ಲರೂ ಕೂಡ ಈ ಊರನ್ನ ಬಿಟ್ಟು ದೇಶಾಂತರ ಹೊಟ್ಟೋಗ್ಬಿಟ್ಟಿದ್ದಾರೆ. ಆ ಥರದ್ದು ಒಂದು ದೊಡ್ಡ ಮನೆ, ಬಾಳಿ ಬದುಕ್ತಿದ್ದಂಥ ಒಂದು ಮನೆನ ನೋಡಿ ನಿಜವಾಗ್ಲೂ ಬೇಜಾರಾಯಿತು. ಸೊ ನೀವು ನೋಡಿ, ಇದು ಯಾವುದೋ ಒಂದು ದೊಡ್ಡ ಮನೆ, ದೊಡ್ಡ ಫ್ಯಾಮಿಲಿ ಆಳಿರೋ ಜಾಗ. ಯಾಕೆ ಅಂತಂದರೆ ನೋಡಿ, ಪ್ರತಿಯೊಂದು ಫೆಸಿಲಿಟೀಸು ಕೂಡ ಇದೆ ನೋಡಿ. ಎಮರ್ಜೆನ್ಸಿಗೆ ಅಂತ ಈ ಹಸುಗಳು ಕುಡಿಯೋಕ್ಕೆ ಅದಕ್ಕೆಲ್ಲ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಆ್ಯಂಡು ಮನೆ ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ. ಮನೆ ಮುಂದೆನೇ ನೀರಿಗೆ ಅಂತೇಳಿ ಬಾವಿ ಕಟ್ಕೊಂಡಿದ್ದಾರೆ. ಆ್ಯಂಡ್ ಈ ಬಾವಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ನಾನದ ಗೃಹ ಮಾಡ್ಕೊಂಡಿದ್ದಾರೆ ನೋಡಿ. ಬಾವಿಲಿ ನೀರು ಇಷ್ಟೇ ಹತ್ರದಲ್ಲಿ ನೀರು ಸಿಗ್ತಾ ಇದೆ. ಆ್ಯಂಡ್ ಈ ಕಡೆ ಒಳ್ಳೆ ಸಿಹಿ ನೀರು ಸಿಗೋಂಥ ಜಾಗ. ಆ್ಯಂಡ್ ನೀವು ನೋಡ್ಬೋದು, ಇಲ್ಲಿ ಸಣ್ಣ ತೊಟ್ಟಿ ಮತ್ತು ಸ್ನಾನದ ಗೃಹ ಎರಡೂ ಕೂಡ ಇದೆ. ಆ್ಯಂಡ್ ನೀವು ಮನೆಗೆ ನೋಡೋದಾದರೆ, ಮನೆ ನೋಡಿ ಆ ಓಲ್ಡ್ ಶೈಲಿನಲ್ಲಿ ಎಷ್ಟು ಅದ್ಭುತವಾಗಿದೆ. ಈ ಮನೆ ನೋಡಿದ್ರೆ ನಿಮ್ಗೆ ಅನಿಸ್ತಾ ಇಲ್ವಾ ಇದು ದೊಡ್ಡ ಮನೆ ಅಂತ? ಅದು ಆ ಕಾಲದಲ್ಲೇ. ಬಟ್ ಇವಾಗ ಈ ಮನೆ ಏನಾಗಿದೆ, ಯಾರೂ ಇಲ್ಲ, ಖಾಲಿ ಖಾಲಿ ಆಗೋಗಿದೆ. ಇಲ್ಲಿ ನೋಡಿ, ಮನೆ ಒಳಗಡೆ ಬೋರ್ಡಾ ಅಥವಾ ಇದು ಸ್ಕೂಲಾ ಗೊತ್ತಿಲ್ಲ, ಪಾಳು ಬಿದ್ದೋಗಿದೆ. ಮೇ ಬಿ ಇಲ್ಲಿ ಹಸುಗಳು ಮತ್ತು ಕುದುರೆಗಳು ಬಂದು ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ. ಇವಾಗ ನಾನು ಬಂದಿರೋ ಜಾಗ ವೆಡಿಯರಸನ್ ಕೋಟೆ ಅಂತ. ಈ ದ್ವೀಪನ ತಮಿಳು ಪ್ರಾಂತ್ಯಕ್ಕೆ ಸೇರಿದಂಥ ರಾಜರು, ಪಾಂಡ್ಯನರು ಇವರೆಲ್ಲರೂ ಕೂಡ ಆಳಿರ್ತಾರೆ. ಅದೇ ರೀತಿ ಆಳದಂಥ ರಾಜ ಒಬ್ಬ ವೆಡಿಯರಸನ್ ತನ್ನ ಕೋಟೆಯೊಂದನ್ನು ಕಟ್ಟಿರ್ತಾರೆ ಇಲ್ಲಿ. ಸೊ ಆ ಕೋಟೆನ ನಾವಿವತ್ತು ಇಲ್ಲಿ ನೋಡ್ಬೋದು. ಆದರೆ ತುಂಬ ಹಳದೋಗಿದೆ ಇದು, ನಿಮ್ಗೇನು ನೋಡೋಕೆ ಅಂತ ಏನು ಸಿಗಲ್ಲ. ಬಟ್ ಏನು ಅಂತಂದರೆ, ಈ ಒಂದು ಕುರುಹು ಏನಿದೆ, ಸೊ ತಮಿಳು ಪ್ರಾಂತ್ಯಕ್ಕೆ ಮತ್ತು ಶ್ರೀಲಂಕಾಕ್ಕೆ ಇದ್ದಂಥ ನಂಟನ್ನು ತೋರಿಸ್ಕೊಡುತ್ತೆ. ಇದೇನಣ್ಣ இந்த கல்லெல்லாம் அந்த காலத்துல கட்டினதா இப்போ கட்டிருந்ததா? என்ன ಇದು? ಓ, ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಸೊ ಆ ಕೋರಲ್ ಸ್ಟೋನಲ್ಲಿ ಕಾಂಪೌಂಡ್ ಕಟ್ತಿದ್ರು ಗೊತ್ತಾ, ಅದನ್ನು ಆ ಕಾಲದಲ್ಲಿ ಇಲ್ಲಿ
ಆಡುಗಳು, ಕುರಿಗಳು, ದನಗಳು ಇದನ್ನೆಲ್ಲ ಕಟ್ಟೋ ಅಂತ ಒಂದು ಕೊಟ್ಟಿಗೆ ಮಾಡಿದ್ದಾರೆ. ಯಾಕೆ ಡಚ್ಚರು ಕುದುರೆಗಳನ್ನ ಬ್ರೀಡ್ ಮಾಡೋಕ್ಕೆ ಈ ಜಾಗ ಕರ್ಕೊಂಬಂದರು ಅಂತ. ಈ ಜಾಗ ಫುಲ್ ಫ್ಲ್ಯಾಟ್ ಆಗಿದೆ. ಆ್ಯಂಡ್ ಶ್ರೀಲಂಕಾದ ಇನ್ನು ಯಾವುದೇ ಭಾಗ ಹೋದರೂ ಈ ಥರ ಫ್ಲ್ಯಾಟ್ ಆಗಿರೋದು ಸಿಗಲ್ಲ. ಆ್ಯಂಡ್ ಬ್ರೀಡ್ ಮಾಡೋಕ್ಕೆ ಕುದುರೆಗೆ ಈ ಥರದ್ದು ನೇಚರ್ ಇರಬೇಕು. ಆ ನೇಚರ್ ಇಲ್ಲಿ 100% ಸಿಗ್ತಾ ಇದೆ. ಆ್ಯಂಡ್ ನೇಚರಾಗಿ ಹುಲ್ಲು ಸಿಗ್ತಾ ಇದೆ. ಅದಕ್ಕೆ ಅವ್ರು ತಗೊಬಂದು ಇಲ್ಲಿ ಬಿಟ್ಟಿದ್ದು. ಸೊ ಅಲ್ಲಿ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ಇಲ್ಲಿ ಬಂದರೆ ನೋಡಿ, ಇಲ್ಲೊಂದು ದೊಡ್ಡ ತಿಮಿಂಗಲದ ಸ್ಕೆಲಿಟನ್ನ ಇಟ್ಟಿದ್ದಾರೆ. ಸೊ ನಿಜನೇ ಅಂತ ಅನ್ಕೋತೀನಿ ಇದು. ಹೌದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ತಿಮಿಂಗ್ಲದ್ದು ಮೂಳೆ ನೋಡಿ ಹೆಂಗಿದೆ ಅಂತ. ಒಳ್ಳೆ ಮರ ಥರ ಆಗಿಬಿಟ್ಟಿದೆ. ಇದು ಮಾತ್ರ ಒಳ್ಳೆ ಕಲ್ಲಿದ್ದಂಗಿದೆ. ನೆಡಂದೀವು ಅಥವಾ ಡೆಲ್ಟನ್ನ ಏನು ದ್ವೀಪ ಇತ್ತು ಅದನ್ನು ಕಂಪ್ಲೀಟಾಗಿ ನೋಡಿದ್ದಾಯಿತು. ಆ್ಯಂಡ್ ನೀವು ನೋಡಿದ್ದೀರಾ. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಮತ್ತೆ ವಾಪಸ್ಸು 3:15 ಲಾಸ್ಟ್ ಫೆರಿ ಇದೆ. ಅದಾದಮೇಲೆ ಇಲ್ಲಿಂದ ಇರಲ್ಲ. ಆ್ಯಂಡ್ ಜೊತೆಗೆ ಅಣ್ಣಂದು ಆಂಟೋನಿಯನ ரொம்ப நன்றி. தேங்க்யூ ஸோ மச். உங்களோட கான்டாக்ட் நம்பரு நான் டிஸ்கிரிப்ஷனில் போட்டிருப்பேன். யாராவது வந்தால் கால் பண்ணுவாங்க. எங்களோட ஜனங்க வந்தால் நீங்கள் அவங்கள ಅಸಿಸ್ಟ್ பண்ணுங்க, ಓಕೆವಾ? ಸೊ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಇಲ್ಲಿ ಬಂದು ಸುತ್ತಾಡಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಸುತ್ತಾಡಿಸ್ಕೊಡ್ತಾರೆ. ಆ್ಯಂಡ್ ಇವರ ಆಟೋಗೆ ಏನಿದೆಯೋ ಆ ಚಾರ್ಜನ್ನು ಕೊಟ್ಬಿಟ್ಟು ಆರಾಮಾಗಿ ಸುತ್ತಬೋದು. ನಾನೇ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ ಆ್ಯಂಡ್ ಅಗೈನ್ ಥ್ಯಾಂಕ್ ಯು ಸೊಲ್ಲಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ಶ್ರೀಲಂಕಾದ ನೆಡಂದೀವಿಂದ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆ್ಯಕ್ಚುಲಿ ಇವಾಗ ಹತ್ಕೊಂಡಿರೋದು ಒಂಥರ ಲೋಕಲ್ ಬೋಟು ಆಯಿತಾ. ಸೊ ಇದರಲ್ಲಿ ಮಜಾ ಹೆಂಗಿದೆ ಅಂದರೆ, ಸಮುದ್ರದ ಮಧ್ಯದಲ್ಲಿ ನೋಡಿ ಟಾಪ್ ಮೇಲೆ ಕೂತ್ಕೊಂಡು ಹೋಯ್ತಾ ಇರೋದು. ಸೊ ಹಂಗೆ ಬೋಟಲ್ಲಿ ಬರಬೇಕಾದ್ರೆ ನೇವಿಲ್ ಕೆಲಸ ಮಾಡೋರು ಒಬ್ಬರು ಪರಿಚಯ ಆದರು, ಅಂಕಲ್ಲು. ಸೊ ಅವರು ನಮಗೆ ಇವಾಗ ಅವ್ರ ಕಾರಲ್ಲಿ ಜಾಫ್ನಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ಲೋದ್ರೂ ನನಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರು ಸಿಕ್ಬಿಡ್ತಾರೆ. ಆ್ಯಕ್ಚುಲಿ ಬಸ್ಸು ಸಿಕ್ಕಾಬಟ್ಟೆ ರಶ್ ಇತ್ತು. ಈಗ ಸದ್ಯಕ್ಕೆ ಬಸ್ಸಲ್ಲಿ ಹೋಗೋಕೆ ಆಗ್ತಾ ಇರಲಿಲ್ಲ ನಾನು. ಇನ್ನೇಕೇನೋ ಇವರೇ ಬಂದರು, ಬಾ ನಮ್ಮ ಕಾರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಯುವರ್ ನೇಮ್ ಸರ್? ಅಜಿತ್. ವಾವ್, ನೈಸ್ ನೇಮ್. ಆ್ಯಂಡ್ ಯು? ಶಶಿತ್. ಸೊ ಅಜಿತ್ ಸರ್ ಆ್ಯಂಡ್ ಶಶಿತ್ ಅವರು ನಮ್ಮನ್ನ ಇವಾಗ ಜಾಫ್ನಾವರೆಗೂ ಕರ್ಕೊಂಡು ಹೋಗ್ಬಿಡ್ತಾರೆ ಹೈಲೆಕ್ಸಲ್ಲಿ. ಆ್ಯಂಡ್ ಹೈಲೆಕ್ಸ್ದು ರೇಟ್ ಕೇಳಿದೆ. ಇಲ್ಲಿ 1.5 crores ಆಗುತ್ತಂತೆ, ಅಂದರೆ 1.5 ಕೋಟಿ. ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಆಲ್ಮೋಸ್ಟ್ 40 ಲಕ್ಷಕ್ಕೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಈ ಹೈಲೆಕ್ಸ್ನ ಬೆಲೆ ಇಷ್ಟಿದೆ. ಬಟ್ ಇದು ಹಳೇದು, ಬಟ್ ಹೊಸದನ್ನು ತೋರಿಸಿದ್ರು. ಅಲ್ಲಿ ಆಲ್ರೆಡಿ ಅಲ್ಲಿಂದ ತೊಗೊಂಬಂದು ಡ್ರಾಪ್ ಕೊಟ್ಟರು. ಸಕ್ಕದಾಗಿತ್ತು ಮಾತ್ರ. ಬೀದಿ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ TV ಓಡ್ತಾ ಇದೆ, ಚೆನ್ನಾಗಿದೆ.